ಕಿರಣ್ ಕುಮಾರ್ ಇವತ್ತು ಖ್ಯಾತ ನಿರ್ದೇಶಕ, ನಿರ್ಮಾಪಕ, ನಟ, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಗಳಿಸ್ತವರು. ಎಲ್ಲೋ ಒಂದು ಹಳ್ಳಿಲಿ ಹುಟ್ಟಿದಂತಹ ಹುಡುಗ ಇಷ್ಟು ಸಾಧನೆ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ. ಆ ತಾಯಿ ಬಗ್ಗೆ ನೆನ್ಪು ಮಾಡ್ಕೊಳ್ಳಿ ಸರ್. ಏನಿಲ್ಲ ಮಗನೇ, ಅವಳು ಇರೋದ್ರಿಂದನೇ ನಾವು ಫಸ್ಟ್ ಆಫ್ ಆಲ್. ಅವಳಿಲ್ಲ ಅಂದರೆ ಬೇಸಿಕಲಿ ಏನೇನೂ ಇಲ್ಲ, ನಾನೇನೂ ಇಲ್ಲ ಅವಳಿಲ್ಲ ಅಂದರೆ. ಅವಳಿರೋದ್ರಿಂದ ನಾನು ಆ್ಯಂಡ್ ಇವತ್ತು ಅವಳು ಇರೋವರೆಗೂ ಯಾವತ್ತೂ ನನ್ನ ಮಗ ಹಂಗೆ, ನನ್ನ ಮಗ ಪ್ರೇಮ್, ನನ್ನ ಮಗ ಅಷ್ಟು ಹೆಸರು ಮಾಡೋವನೆ, ನೋ ನೆವರ್. ನೀವೆಲ್ಲ ನೋಡಿರ್ತೀರೋ ಗೊತ್ತಿಲ್ಲ. ಒಂದ್ಸರಿ ಅಪ್ಪಾಜಿ ಮತ್ತು ಅಮ್ಮ ಇವ್ರ ಕಡೆ ನಿಮ್ಮ ಅಮ್ಮನ ನೋಡ್ಬೇಕು ಕಣೋ ಅಂದಿದ್ರು, ನಿನ್ನ ತಾಯಿ ನೋಡ್ಬೇಕಣೆ ಅಂತ. ಕೊನೆಗೆ ಶಿವಣ್ಣ, ರಾಘಣ್ಣ, ಅಪ್ಪು ಎಲ್ಲ ಬಂದರು ಮನೆಗೆ, ಎಲ್ಲ ಬಂದು ಕಾಲಿಗೆ ಬಿದ್ದರು. ಕಾಲಿಗೆ ಬಿದ್ದ ತಕ್ಷಣ ನಮ್ಮಮ್ಮ ಕಾಲಿಗೆ ಬಿದ್ದರು. ಅವರು ಕಾಲಿಗೆ ಬಿದ್ದರೆ ಚೆನ್ನಾಗಿ ಹೇಳಿದ್ರು, ಅಯ್ಯೋಯ್ಯಪ್ಪ ಇಂಥ ದೊಡ್ಡವ್ರ ಮಕ್ಕಳು, ಏನು ರಾಜ್ಕುಮಾರ್ ಅವ್ರ ಮಕ್ಕಳು, ಭರತಮ್ಮನ ಮಕ್ಕಳು, ಅಮ್ಮ ಹೇಳಿದಷ್ಟೇ ನೋಡ್ಬೇಕಾಯ್ತು. ಅವರು ಬಂದು ನನ್ನ ಇದು ಮಾಡಿದ್ರೆ, ಯಪ್ಪ ಏನೇ ನಮ್ಮ ಆಯುಷೆಲ್ಲ ಅವ್ರಿಗೆ ಕೊಡ್ಲಿ ಕಣೆ ಅಂದ್ಬಿಟ್ಲು. ಸೊ ಅಷ್ಟು ಇದು. ಸೊ ಅವಳ ಬಗ್ಗೆ ಏನು ಮಾತಾಡ್ತೀನಿ, ಎಷ್ಟು ಮಾತಾಡಿದ್ರೂ ಸಾಲಲ್ಲ. ಈ ಚಿಕ್ಕದು ಅಂದರೆ ಅವಳ ಬಗ್ಗೆ ಏನು ಮಾತಾಡಿ ಎಷ್ಟು ಮಾತಾಡಿದ್ರು ಸಾಲದೇ ಇಲ್ಲ. ಒಂಥರ ಅವಳು ಸಮುದ್ರ ಇದ್ದಂಗೆ. ಲೈಕ್ ಏನು ಮಗನೇ ಇದೆಲ್ಲ ಆಡಿದ್ದೀವಿ ಬೆಳಕಂದ. ಥ್ಯಾಂಕ್ ಯು ಥ್ಯಾಂಕ್ ಯು ಕಂದ. ಏನು ಥ್ಯಾಂಕ್ ಯು ಸರ್. ಫೈನಲಿ ಇನ್ನೊಂದ್ಸತಿ ಪ್ರೀತಿಯಿಂದ ಕರೆ ಒಲೆ ಕರೆದು ಬಿಡಿ ಸರ್. 30ಕ್ಕೆ ಆ್ಯಂಡ್ ಇದೇ 30ಕ್ಕೆ ಬನ್ನಿ ಪ್ಲೀಸ್. ನೋಡಿ ಎಂಟೈರ್ ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ.